ಹಾಯ್ ರೂಪಾ ಕುಕಿಂಗ್ ಫಾರ್ ಫ್ಯಾಮಿಲಿ ಸ್ವಾಗತ. ಇವತ್ತಿನ ಬ್ಲಾಗ್ ಗುರುಪ್ರವೇಶದ ದಿನ. ಇವತ್ತು ಮನೆಗೆ ಹೊಸ ಮನೆಗೆ ಹೋಗೋದಕ್ಕೆ ಕಳಸೆಲ್ಲ ಓದ್ಕೋಬೇಕಲ್ವ. ಬೆಳಗ್ಗೆ ಜಾವ 4 ಗಂಟೆಗೆ ಆಂಜನೇಯ ಸ್ವಾಮಿ ಕೆರೆ ಹತ್ರ ಹೋಗ್ಬೇಕಾಯ್ತು. ಆದರೆ ಕೆರೆ ಹತ್ರ ಅಷ್ಟೊತ್ತಿನಲ್ಲಿ ಯಾರು ಹೋಗೋರು ಅಂತ ಹೇಳ್ಬಿಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನ ತಕ್ಕ ಬಂದು ಅಲ್ಲಿ ಬಂದ್ಬಿಟ್ಟು ಕಳಸ ಎಲ್ಲ ಪೂಜೆ ಎಲ್ಲ ಆಯಿತು. ಲಾಸ್ಟಿಗೆ ಅದೇನೋ ಆಚಾರ ಅಂತ ಮಾಡ್ತಾರೆ, ಅದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಹಾಗೆ ಅದನ್ನು ನಮ್ಮ ದೇವರಾಜ್ ಮಾವ ವಿಡಿಯೋ ಮಾಡ್ತಿದ್ರು, ಅದನ್ನು ಸೆಂಡ್ ಮಾಡಿಸ್ಕೊಂಡೆ. ನಾನು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದ್ದೆ. ಬೆಳಗಿನ ಜಾವನೇ ರೆಡಿಯಾಗಿದ್ದಲ್ವ, ಸಿಂಪಲಾಗಿ ನಾನು ನಮ್ಮ ಅಕ್ಕ ಎಲ್ಲ ರೆಡಿ ಆದೋ. ಅದನ್ನೆಲ್ಲ ಇವಾಗ ಕಳ್ಸದ ಪೂಜೆ ಆಯಿತು, ಎಲ್ಲ ಆಯಿತು. ನನ್ನ ತಂಗಿ ಆ ಫೋನಲ್ಲಿ ವಿಡಿಯೋ ಮಾಡ್ತಿದ್ಲು, ಅದರಲ್ಲಿ ನೀಟಾಗಿ ಬಂದಿತ್ತಿಲ್ಲ ಅಂತ ಹೇಳ್ಬಿಟ್ಟು ಈ ಫೋನಲ್ಲಿ ನಮ್ಮ ದೇವರಾಜ್ ಮಾವನ ಫೋನಿಂದ ವೀಡಿಯೋಸ್ನ ಶೇರ್ ಮಾಡಿಸ್ಕೊಂಡೆ. ಅದು ಬ್ಲಾಗು ತುಂಬ ಲೇಟ್ ಆಯಿತು, ಬಿಡೋಕ್ಕಾಗಲಿಲ್ಲ. ತುಂಬ ಬ್ಯುಸಿ ಇದ್ದೆ, ಅದಕ್ಕೆ ಬಿಡೋಕ್ಕಾಗಲಿಲ್ಲ. ಇವತ್ತು ಬ್ಲಾಗ್ ಮಾಡಿಬಿಟ್ಟು ಬಿಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಫುಲ್ ವೀಡಿಯೋ ಒಂದು ಸ್ಕಿಪ್ ಮಾಡ್ದಂಗೆ ನೋಡಿ. ಈಗ ಅಲ್ಲಿ ಅದೇನೋ ಮಾಡ್ತಿದ್ದಾರೆ, ಅದು ನಿಜವಾಗ್ಲೂ ಗೊತ್ತಿಲ್ಲ ಏನು ಅಂತ. ಅದನ್ನೆಲ್ಲ ಅಜ್ಜಿ ತಾತ ಎಲ್ಲ ಮಾಡಿಸ್ತಿದ್ದಾರೆ. ಹಸು 2 ಹಸು, ಒಂದು ಹಸು ಮತ್ತು ಒಂದು ಕರ ಕರೆಸಿದ್ರು. ಅದ್ರ ವಿಡಿಯೋ ನಮ್ಮ ಮಾವ ಮಾಡಿದ್ದಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಫುಲ್ ಎಲ್ಲ ಕಂಪ್ಲೀಟಾಗಿ ನಾವು ನಿಂತಿರೋದು ಪ್ರತಿಯೊಂದು. ಈ ಕಡೆ ಸೈಡಲ್ಲಿ ನಾನು ನಿಂತಿದ್ದೀನಿ, ಆ ಕಡೆ ನನ್ನ ಪಕ್ಕ ನಮ್ಮ ಅಕ್ಕ ನಿಂತಿದ್ದಾರೆ. ಈಗೆಲ್ಲ ಆಯಿತು. ನಮ್ಮ ತಾತ ಬಂದರು, ಒಬ್ಬೊಬ್ರಿಗೇ ಕಳಸ ಒರೆಸ್ತಾ ಇದ್ದಾರೆ. ಫಸ್ಟು ನಮ್ಮ ತಾತಂಗೆ ಅಲ್ಲ, ಫಸ್ಟು ಎಲೆ ಅಡಿಕೆ ಬಾಳೆಹಣ್ಣು ನಮ್ಮ ಅಕ್ಕನ ಕೈಗೆ ಕೊಟ್ಟರು, ಆಮೇಲೆ ನನಗೆ ಕೊಟ್ಟರು. ಆಮೇಲೆ ನಮ್ಮ ತಾತಂಗೆ ಫಸ್ಟ್ ಕಳಸ ಒರೆಸಿದ್ರು. ಇನ್ನು ಎಲ್ಲ ಲೇಟಾಗಿತ್ತು ಅಂತ ಅಂದ್ಬಿಟ್ಟು ಅಲ್ಲೇ ಟೈಮಿಂಗ್ಸ್ ಇದ್ದಿದ್ದು 5 ಗಂಟೆಯಿಂದ 6 ಗಂಟೆ ಗಂಟ ಹಾಲು ಉಗ್ಸೋಕ್ಕೆ ಟೈಮಿಂಗ್ಸ್ ಇದ್ದಿದ್ದು. ಆದರೆ ನಾವು ಎದ್ದಿದ್ದು ನೈಟೆಲ್ಲ ನಿದ್ದೆ ಮಾಡಿಲ್ಲ, ಹೋಮ ಅಂದ್ಕೊಂಡು ನೈಟೆಲ್ಲ ನಿದ್ದೆ ಮಾಡಿಲ್ಲ. ಒಂದೇ ಸೆಕೆಂಡೇನೋ ನಿದ್ದೆ ಮಾಡಿದ್ದು. 3 ಗಂಟೆಗೆ ನಮ್ಮಮ್ಮ ಎದ್ದೇಳಿಸಿ ಸ್ನಾನ ಮಾಡಿಕೊಂಡು ನಾನು ನಮ್ಮ ಅಕ್ಕಂಗೆ ಸೀರೆ ಉಡಿಸ್ಬಿಟ್ಟು ಆಮೇಲೆ ನಾನು ರೆಡಿಯಾಗಿ ನಮ್ಮಮ್ಮ ಅವರೇ ಉಟ್ಕೊಂಡ್ರು. ನನ್ನದೇ ಸುಮಾರು ಲೇಟಾಯಿತು, ಲೆಹಂಗ ಎಲ್ಲ ರೆಡಿ ಮಾಡ್ಕೋಬೇಕಾದ್ರೆ ನನ್ನದೇ ಲೇಟಾಯಿತು. ಈಗ ನಮ್ಮ ಅಕ್ಕಂಗೆ ಫಸ್ಟು ಕಳಿಸೋ, ನಮ್ಮ ಅಕ್ಕಂಗಲ್ಲ ನಮ್ಮ ತಾತಂಗೆ ಫಸ್ಟ್ ಒರೆಸ್ತಿದ್ದಾರೆ. ನೋಡಿ, ಒಂದು ಸ್ಕಿಟ್ ಮಾಡ್ದಂಗೆ ನೋಡಿ, ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ನೋಡಿ ಸ್ಕಿಟ್ ಮಾಡ್ದಂಗೆ. ತಾತನಿಗೆ ಬೈದರು ನಮ್ಮ ಅಜ್ಜಿ, ಪೂಜೆಗೆ ಬಂದಿದ್ಯಾ, ಏನಕ್ಕೆ ಬಂದಿದ್ಯಾ ಅಂತ ಅಂದ್ಬಿಟ್ಟು. ಅದಕ್ಕೆ ನಮ್ಮ ತಾತ ಶರ್ಟ್ ಪಿಚ್ ಹಾಕಿದ್ರು. ಶರ್ಟ್ ಪಿಚ್ ಹಾಕಿದ್ಮೇಲೆ ಅವರಿಗೆ ಕೊಳ್ಳಿಗೆ ಒಂದು ಹಾರ ಹಾಕಿದ್ರು. ಹಾರ ತಂದಿದ್ದಿಲ್ಲ, ಹಂಗೆ ಸೇವಂತಿಗೆ ಹೂವನ್ನೇ ಕಟ್ಬಿಟ್ಟು ಹಾಕಿದ್ರು. ಆಮೇಲೆ ಅವ್ರಿಗೆ ಹಾರ ಫಸ್ಟ್ ಹಾಕಿದ್ರು. ನಮ್ಮ ತಾತಂಗೆ ಫಸ್ಟು ಕಳಸನ ತಲೆ ಮೇಲೆ ಒರೆಸಿದ್ರು. ಅಲ್ಲಿ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನ ತಕ್ಕ ಹೋದಾಗ ಅಲ್ಲಿ ಗಣೇಶನ ಕೂರಿಸಿದ್ರು, ತೆಗೆದ್ರು ಗಣೇಶಂದಿದ್ನ. ಅಲ್ಲೂ ಹಂಗೆ ಕೈ ಮುಕ್ಕೊಂಡು ನಮ್ಮ ತಾತಂಗೆ ಫಸ್ಟು ಕಳಸ ಒರೆಸೋದು ನೋಡಿ ಕಳಸ ಒರೆಸ್ತಿದ್ದಾರೆ. ನಮ್ಮ ತಾತ ಮುಂದಕ್ಕೆ ನಿಂತ್ಕೊತಾರೆ. ಆಮೇಲೆ ನಮ್ಮ ಗಾಯತ್ರಕ್ಕಂಗೆ ಒರೆಸಿದ್ರು. ನಮ್ಮ ಗಾಯತ್ರಕ್ಕ ಮುಂದೆ ಬಂದರು ನೋಡಿ. ನಮ್ಮ ಗಾಯತ್ರಕ್ಕಂಗೂ ಒರೆಸಿದ್ರು. ನಮ್ಮ ಗಾಯತ್ರಕ್ಕಂಗೆ ಒರೆಸಿದ್ಮೇಲೆ ನಮ್ಮ ಅಕ್ಕಂಗೆ ಒರೆಸಿದ್ರು. ನೆಕ್ಸ್ಟು ನಮ್ಮ ದೊಡ್ಡಜ್ಜಿಗೆ ಒರೆಸಿದ್ರು. ನೆಕ್ಸ್ಟು ನನಗೆ ಒರೆಸಿದ್ರು. ಕಳಸ ಎಲ್ಲ ಒರೆಸಿದ್ರು. ಈಗ
ಈಗ ನೆಕ್ಸ್ಟು ನಮ್ಮ ಅಮ್ಮಂಗೆ ಒರೆಸ್ತಿದ್ದಾರೆ, ನಮ್ಮ ಅಮ್ಮಂಗೆ ಅನಿಸುತ್ತೆ. ಅಲ್ಲ ನೆಕ್ಸ್ಟ್ ಇವಾಗ ಫೋಟೋ ಬನ್ನಿ ಲೈನಿಗೆ ನಿಂತ್ಕೊಳ್ಳಿ ಫೋಟೋ ತೆಗಿತೀನಿ ಅಂತ ನಮ್ಮ ದೇವರಾಜ್ ಮಾವ ಅಂತೂ. ನಮ್ಮ ದೇವರಾಜ್ ಮಾವ ನಮ್ಮನ್ನು ತೆಗೀರಿ ಅಂದರೆ ಮೋಡ ಎಲ್ಲ ತಕ್ಕೊಂಡು ದೇವಸ್ಥಾನ ಎಲ್ಲ ತಕ್ಕೊಂಡು ವಿಡಿಯೋ ಮಾಡ್ತಿದ್ದಾರೆ. ದೇವಸ್ಥಾನ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಬಾಗಿಲು ಹಾಕಿತ್ತು, ಅಷ್ಟೊತ್ತಿಗೆ ಯಾರೂ ಬಾಗಿಲು ತೆಗ್ದಿರಲ್ವಲ್ಲ. ಕೆರೆ ಹತ್ರ ಹೋಗೋಣ ದೇವ್ರು ಕರ್ಕೊಂಡು ಅಂತಲೇ ಮಾಡಿದ್ದು, ಯಾರೂ ಇಲ್ಲದೆ ಇರೋ ಕಾರಣದಿಂದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗಿದ್ದು. ಕಳಸ ಎಲ್ಲ ಹೊರದ್ಮೇಲೆ ನಾನು ನಮ್ಮ ಅಕ್ಕ ನೀಟಾಗಿ ಮಕ್ಕ ಎಲ್ಲ ತೊಳ್ಕೊಂಡು ರೆಡಿ ಆದಮೇಲೆ ವೀಡಿಯೋ ಎಲ್ಲ ಚಪ್ರ ಎಲ್ಲ ಹಾಕಿಸ್ತಿದ್ದೀನು. ಶಾಮಿನೆಲ್ಲ ಹಾಕಿಸ್ತಿದ್ರು ಊಟಕ್ಕೆ. ತಿಂಡಿ ಆಯಿತು, ಮಧ್ಯಾಹ್ನದ ಊಟಕ್ಕೆ ಶಾಮಿನೆಲ್ಲ ಹಾಕಿಸ್ತಾಯಿದ್ರು. ನಮ್ಮನೆ ನೆಂಟರೆಲ್ಲ ಇನ್ನೂ ಯಾರೂ ಬಂದಿತ್ತಿಲ್ಲ, ಎಲ್ಲ ನಾವೇ ಇದ್ದು. ನಾನು ನಮ್ಮ ಅಕ್ಕ ನೋಡಿ ಹಂಗೆ ನಿಂತೈತೆ, ನಮ್ಮ ಅಜ್ಜಿ ಅಲ್ಲಿ ನಿಂತೈತೆ ನೋಡಿ. ನಮ್ಮ ಅಕ್ಕ ಸುಮ್ಮನೆ ಸಪ್ಪಗೆ ನಿಂತಿದ್ದಾರೆ. ಶಾಮಿನೆಲ್ಲ ರೆಡಿ ಮಾಡ್ತಿದ್ರು. ನಮ್ಮ ಅಜ್ಜಿ ಅವರಿದ್ದಾರಲ್ಲ, ಅವ್ರು ನಮ್ಮ ತಾತ ಅವ್ರ ಅಮ್ಮ ಸುಮ್ಮನೆ ನಿಂತ್ಕೊಂಡು ನೋಡ್ತಿದ್ರು. ನೋಡಿ ನಮ್ಮ ಸ್ವಾತಿ ಬತ್ತಾವಳೆ. ನಮ್ಮ ಅಕ್ಕ ಒಂದು ವೀಡಿಯೋ ತಗೋತಾ ಇದ್ರು, ನಾನು ಮಧ್ಯಕ್ಕೆ ಹೋಗ್ಬಿಟ್ಟೆ. ಇನ್ನು ಹೋಮ ಎಲ್ಲ ಸುಡಿಸಿದ್ರಲ್ಲ, ಅದನ್ನು ಏನೂ ತೆಗ್ದಿತ್ತಿಲ್ಲ. ಇಲ್ಲಿ ದೇವ್ರ ಮನೆಯಲ್ಲಿ ಕಳಸಗಳು ನಾವು ತಂದಿದ್ದು ಕಳಸಗಳನ್ನೆಲ್ಲ ಮಡಗಿದ್ರು. ಕಳಸ ತಗೊಬರ್ಬೇಕಾದ್ರೆ ನಡ್ಕೊಬಂದಿರೋದನ್ನ ಯಾರೂ ವೀಡಿಯೋನೇ ಮಾಡಿಲ್ಲ. ಇನ್ನು ನಮ್ಮಮ್ಮ ಆರಾಮಾಗಿ ಕೂತಿದ್ದಾರೆ. ನಮ್ಮ ಸತೀಶ್ ಮಾವ ಅವರೆಲ್ಲ ಬಂದಿದ್ದರು. ಅವರೆಲ್ಲ ತಾಂಬೂಲಕ್ಕೆಲ್ಲ ರೆಡಿ ಮಾಡ್ಕೋತಿದ್ರು. ನಮ್ಮ ದೊಡ್ಡಜ್ಜಿ ಅವರೆಲ್ಲ ಬಂದು ಬೊಗ್ ನೋಡ್ಕೊಂಡು ಹೋಗ್ತಿದ್ರು. ನಮ್ಮಮ್ಮ ಫುಲ್ಲು ಬ್ಯುಸಿಯಾಗಿ ಹೋಗ್ಬಿಟ್ಟಿತ್ತು. ಅಡುಗೆ ಮನೇಲಂತೂ ಕಾಲಿಡಕ್ಕೈತಿತ್ತಿಲ್ಲ, ಹಂಗೆ ಐಟಮ್ಗಳು ಜೋಡಿಸ್ಬಿಟ್ಟಿದ್ರು. ಹಾಲೆಲ್ಲ ಉಗ್ಸಿರೋದನ್ನು ಯಾರೂ ಸುಧಾ ವೀಡಿಯೋ ಮಾಡಿಲ್ಲ, ಎಲ್ಲ ಮರೆತುಬಿಟ್ಟಿದ್ದಾರೆ. ನಮ್ಮ ಅತ್ತೆ ನೋಡಿ ಎಲ್ಲ ತಾಂಬೂಲ ಎಲ್ಲ ತಗೊಬಂದು ಒಳಗೆ ನೀಟಾಗಿ ಜೋಡಿಸ್ತಿದ್ದಾರೆ. ನಮ್ಮ ಅಜ್ಜಿ ನಮ್ಮ ದೊಡ್ಡಜ್ಜಿ ಸುಮ್ಮನೆ ಕೂತಿದ್ದಾರೆ. ನಮ್ಮ ಅಜ್ಜಿ ಬಾಟ್ಲುಗಳು ತಗೊಂಡು ಬತ್ತಾದೆ. ನಮ್ಮಮ್ಮ ಸೀರೆನ ನೀಟಾಗಿ ಉಟ್ಕೊಳ್ಳಮ್ಮ ಅಂತ ಹೇಳಿ ಸಾಕಾಯ್ತು. ಅದು ನನಗೆ ಸಿಗಿಸ್ಕೊಂಡು ನಿಂತ್ಕೊಂತು ನೋಡಿ ಅಲ್ಲಿ ಹೆಂಗೈತೆ ನಮ್ಮಮ್ಮ. ಇನ್ನು ನಮ್ಮ ಅಕ್ಕ ಫೋನ್ ನೋಡ್ಕೊಂಡು ಆರಾಮಾಗಿ ಇಲ್ಲಿ ನಿಂತಿದ್ರು. ಅವರಂತೂ ಸುಮ್ಮನೆ ಸೈಲೆಂಟಾಗಿ ಕುತ್ಕೊಬಿಟ್ಟಿದ್ರು. ಇನ್ನು ನಮ್ಮಮ್ಮನೂ ಬಂದು ಅಲ್ಲೇ ಕುತ್ಕೊತ್ತು. ನಾವೆಲ್ಲ ಇವತ್ತಿನ ಬ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗೋಣ. ಬಾಯ್.